ನಮಸ್ತೆ ಪ್ರತಿಯೊಬ್ಬ ವೀಕ್ಷಕರಿಗೂ. ಇದೇನು ಹಿಂದೂ ನನ್ನನ್ನು ಸನಾತನಿ ಆಗು ಎಂದು ಹೇಳುತ್ತಿದ್ದೇನಲ್ಲ ಎಂಬ ಪ್ರಶ್ನೆ ಪ್ರತಿಯೊಬ್ಬರ ಮನಸ್ಸಿನಲ್ಲಿಯೂ ಮೂಡಿರಬಹುದಲ್ಲವೇ? ಸರಿ, ನಾನು ನಿಮ್ಮೊಂದಿಗೆ ಮಾತನಾಡುತ್ತಿದ್ದೆ. ಹೌದು, ನೀನು ಹಿಂದುವೋ ಅಥವಾ ಸನಾತನ ಧರ್ಮಿಯೋ? ಹೇಳು, ನಿನ್ನಲ್ಲೇ ಕೇಳ್ತಾ ಇರೋದು ನೀನು ಹಿಂದುವೋ ಅಥವಾ ಸನಾತನಿಯೋ? ಅರೆ, ಇವನೇನು ಹಿಂದೂ ಮತ್ತು ಸನಾತನ ಧರ್ಮ ಎರಡೂ ಒಂದೇ ಆಗಿರುವಾಗ ಹಿಂದುವೋ ಸನಾತನಿಯೋ ಎಂದು ಕೇಳುತ್ತಿದ್ದಾನೆ ಎಂದು ನಿಮಗೆ ಅನಿಸ್ತಿದೆ ಅಲ್ಲವೇ? ಖಂಡಿತವಾಗಿಯೂ ಅನಿಸಿರುತ್ತದೆ. ಯಾಕೆಂದರೆ ಮೂಲ ಸ್ವರೂಪ 100ರಲ್ಲಿ ಕೇವಲ 5% ನಮ್ಮ ವರ್ಗದ ಜನರಿಗೆ ತಿಳಿದಿಲ್ಲ. ಅದೇನೇ ಇರಲಿ, ನಾನೀಗ ಒಮ್ಮೆ ಅನ್ಯ ಧರ್ಮೀಯನಾಗುತ್ತೇನೆ ಅಥವಾ ಎಡಪಂಕ್ತಿಯ ಅಥವಾ ನಿಮ್ಮ ಸಮುದಾಯದ ವಿರೋಧಿಯಾಗಿ ನಾನು ನಿಮ್ಮಲ್ಲಿ ಕೇಳ್ತಾ ಇದ್ದೇನೆ. ಮತ್ತೆ ಅದೇ ಪ್ರಶ್ನೆ, ನೀನು ಹಿಂದುವೋ ಅಥವಾ ಸನಾತನಿಯೋ? ನಿಜವಾದ ಧರ್ಮ ಎಂದರೆ ಏನು ಮತ್ತು ಧರ್ಮ ರಕ್ಷಣೆ ಎಂದರೆ ಏನು ಮತ್ತು ಧರ್ಮ ರಕ್ಷಕ ಯಾರು ಎಂಬ ಮಾಹಿತಿಯನ್ನ ನಿಮಗೆ ಅರ್ಥ ಮಾಡಿಸಲು ಪ್ರಯತ್ನವನ್ನ ಪಡ್ತೇನೆ. ಮೊದಲು ಹಿಂದೂ ಎಂದರೆ ಯಾರು, ಹಿಂದೂ ಪದದ ಉಲ್ಲೇಖ ಅಥವಾ ಉತ್ಪತ್ತಿ ಹೇಗೆ ಆಗಿದೆ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ಪರ್ಷಿಯನ್ನರು ಮಾತ್ರವಲ್ಲ, ಗ್ರೀಕರು ಸಿಂಧೂ ಕಣಿವೆಯ ಭೂಭಾಗವನ್ನ ಇಂಡಸ್ ವ್ಯಾಲಿ ಎಂದು ಕರೆದಿದ್ದರು. ಉಚ್ಚಾರಣಾ ಭಿನ್ನತೆಯಿಂದ ಇದು ಹಿಂದೂ ಆಯಿತು. ಅಂದ್ರೆ ಸಂಸ್ಕೃತದಲ್ಲಿ ಸೇದತಿ ಇತಿ ಸಿಂಧು ಚಲನೆಯಲ್ಲಿರುವುದು ಸಿಂಧು ಎಂದು. ಪರ್ಷಿಯನ್ನರಿಗಿಂತ ಮೊದಲು ಸಂಸ್ಕೃತ ಭಾಷೆ ಇಲ್ಲಿ ಅಸ್ತಿತ್ವದಲ್ಲಿ ಇತ್ತು ಮತ್ತು ಅದರಿಂದ ಮೊದಲು ಸಿಂಧು ಅನ್ನುವಂತಹ ಪದ ಬಳಕೆಯಲ್ಲಿ ಇತ್ತು. ನಂತರ ಬಂದ ಪರ್ಷಿಯನ್ನರು ಅದನ್ನ ಹಿಂದೂ ಎಂದು ಕರೆದಿದ್ದರು. ನಂತರದ ಕಾಲದಲ್ಲಿ ಪಶ್ಚಿಮದ ದೇಶಗಳೆಲ್ಲವೂ ಸಿಂಧೂ ನದಿಯ ಪೂರ್ವಕ್ಕೆ ಇದ್ದ ಉಪಖಂಡವನ್ನ ಆ ನದಿಯ ಹೆಸರಿನಿಂದಲೇ ಗುರುತಿಸಿದರು ಮತ್ತು ಜನರನ್ನು ಕೂಡ. ಆ ಮಂದಿ ಸಕಾರಕ್ಕೆ ಹಕಾರ ಬಳಸುವ ಕಾರಣದಿಂದ ಸಿಂಧೂ ಪದ ಹಿಂದೂ ಆಯಿತು. ಭಾರತ ಪರ್ಷಿಯಾ ಸಂಬಂಧದ ಗುರುತನ್ನ ನಾವು ಕ್ರಿಸ್ತಪೂರ್ವ 5ನೇ ಶತಮಾನದಲ್ಲಿ ಜೀವಿಸಿದ್ದ ಪರ್ಷಿಯಾದ ದೊರೆ ಡೇರಿಯಸ್ ಶಿಲಾಶಾಸನದಲ್ಲಿ ಮೊದಲ ಬಾರಿಗೆ ಲಿಖಿತ ರೂಪದಲ್ಲಿ ಹಿಂದೂ ಪದದ ಉಲ್ಲೇಖದ ಮೂಲಕ ಕಾಣಬಹುದಾಗಿದೆ. ಇಷ್ಟೇ ಅಲ್ಲದೆ ಹಿಂದೂ ಎಂದರೆ ಕೆಲವು ಪರ್ಷಿಯನ್ನರು ಗುಲಾಮರು ಎಂದು ಕರೆಯುವಂತಹ ಪದವು ಕೂಡ ಆಗಿತ್ತು. ಇದು ಮತ್ತೊಬ್ಬರಿಂದ ಬಂದ ಹೆಸರು ಆಗಿರುವ ಕಾರಣದಿಂದ ಇದರ ಉಲ್ಲೇಖ ನಮ್ಮ ಸನಾತನ ಧರ್ಮದ ಯಾವುದೇ ಗ್ರಂಥಗಳಲ್ಲಿ ಕೂಡ ಸಿಗೋದಿಲ್ಲ. ಆದರೆ ವಿಪರ್ಯಾಸ ಏನೆಂದರೆ ಯಾರೋ ಇಟ್ಟ ಹೆಸರುಗಳನ್ನ ನಾವುಗಳು, ಅದರಲ್ಲೂ ನಮ್ಮ ಧಾರ್ಮಿಕ ಸಂಘಟನೆಗಳು ಕೂಡ ಅದನ್ನೇ ನಮ್ಮ ಗುರುತು ಎಂದು ಬಿಂಬಿಸಿಕೊಂಡು ಹೇಳಿಕೊಳ್ಳುವುದಾಗಿದೆ. ನಾನು ಮೊದಲೇ ಹೇಳಿದಂತೆ ನಾವುಗಳು ಹಿಂದೂಗಳಲ್ಲ, ಬದಲಾಗಿ ನಾವು ಸನಾತನ ಧರ್ಮೀಯರು. ಸನಾತನ ಧರ್ಮ ಅಂದ್ರೆ ಇದು ಕೇವಲ ಒಂದು ಸೀಮಿತ ಸಮುದಾಯಕ್ಕೆ ನೀಡಿದ ಹೆಸರಲ್ಲ, ಇದು ಇಡೀ ವಿಶ್ವಧರ್ಮ ಆಗಿದೆ. ಇದರ ಆಳ, ಅಗಲ, ವಿಸ್ತೀರ್ಣ ಬಹಳಷ್ಟು ದೊಡ್ಡದಾಗಿದೆ. ನಾನು ಮೊದಲೇ ಹೇಳಿದಂತೆ ಸನಾತನ ಧರ್ಮ ಎಂದರೆ ವಿಶ್ವಧರ್ಮ ಆಗಿದ್ದು ಇದು ಯಾವುದೇ ಸೀಮಿತ ವರ್ಗಕ್ಕೆ, ಅಂದ್ರೆ ಈಗ ಹಿಂದೂಗಳು ಎನಿಸಿಕೊಂಡವರು ಮಾತ್ರವೇ ಸನಾತನ ಧರ್ಮೀಯರು ಎಂಬ ತಿಳುವಳಿಕೆಯಲ್ಲಿ ಇದ್ದೇವೆ ಅಲ್ಲವೇ? ಹಾಗೆ ಇರುವ ಧರ್ಮವಲ್ಲ, ಪ್ರಪಂಚದ ಮಾನವ ಜಾತಿಯ ಜೀವನ ಪದ್ಧತಿ ಆಗಿದೆ. ಅರ್ಥವಾಗದಿದ್ದರೆ ಇನ್ನೊಮ್ಮೆ ಹೇಳ್ತೇನೆ, ಸನಾತನ ಧರ್ಮ ಎಂದರೆ ಮನುಷ್ಯ ಜೀವಿಗಳು ಬದುಕಬೇಕಾಗಿರುವಂತಹ ಜೀವನ ಪದ್ಧತಿ ಆಗಿದೆ. ಈಗ ಇದರ ಅರ್ಥವನ್ನು ವಿವರಿಸ್ತೇನೆ, ಕೇಳಿ. ಸನಾತನ ಧರ್ಮ ಎಂದರೆ, ಸನಾತನ ಎಂದರೆ ಶಾಶ್ವತವಾದ, ಅನಂತವಾದ, ಅಂತ್ಯವಾಗದ ಎಂಬ ಅರ್ಥವನ್ನ ಕೊಡುತ್ತದೆ. ಹೀಗಾಗಿ ಸನಾತನವನ್ನ ಶಾಶ್ವತವಾದ ಧರ್ಮ ಎಂದು ಕರೆಯಲಾಗುತ್ತದೆ. ಈಗ ವಾಸ್ತವ ವಿಚಾರ ಇರುವುದು ಇಲ್ಲಿ. ಅದೇನೆಂದ್ರೆ, ಸನಾತನ ಧರ್ಮಕ್ಕೆ ಅಂತ್ಯವಿಲ್ಲವೇ? ಸನಾತನ ಧರ್ಮವನ್ನ ನಿರ್ಮೂಲನೆ ಮಾಡಲು ಸಾಧ್ಯವಿಲ್ಲವೇ? ಯಾಕೆ ಹೀಗೆ ಹೇಳ್ತಾ ಇದ್ದೇನೆ ಅಂದ್ರೆ, ನಮಗೆ ತಿಳಿಸಿರುವುದೇ ಹೀಗೆ. ಸನಾತನ ಧರ್ಮಕ್ಕೆ ಅಂತ್ಯ ಇಲ್ಲ. ಇದು ಸೂರ್ಯಚಂದ್ರರಷ್ಟೇ ಅನಂತ. ಏನೇ ಮಾಡಿದರೂ ಕೂಡ ಸನಾತನ ಧರ್ಮೀಯರು ಅಂದರೆ ಈಗ ಹಿಂದೂಗಳು ಎನಿಸಿಕೊಂಡ ನಾನು ಮತ್ತು ನೀವುಗಳು ನಮ್ಮನ್ನ ನಾಶ ಮಾಡಲು ಯಾರಿಂದಲೂ ಸಾಧ್ಯವೇ ಇಲ್ಲ ಎಂಬ ಭ್ರಮೆಯನ್ನ ನಮಗೆ ತಿಳಿಸಿಕೊಡಲಾಗಿದೆ. ಹೌದು, ಅವರು ಹೇಳಿದಂತೆ ಸನಾತನ ಧರ್ಮಕ್ಕೆ ನಾಶವಿಲ್ಲ, ಆದ್ರೆ ಹಿಂದೂಗಳಿಗೆ ನಾಶ ಖಂಡಿತವಾಗಿಯೂ ಇದೆ. ಅರೆ, ಇವನೇನು ತಿರುಚಿ ಏನೇನೋ ಹೇಳುತ್ತಿದ್ದಾನೆ ಎಂದು ಎನಿಸಬಹುದು, ಆದ್ರೆ ಇದು ವಾಸ್ತವ ಸತ್ಯ. ಸನಾತನ ಧರ್ಮವನ್ನ ನಾಶ ಮಾಡಲು ಸಾಧ್ಯವಿಲ್ಲ, ಆದ್ರೆ ಹಿಂದೂಗಳನ್ನ ಇಡೀ ಜಗತ್ತಿನಲ್ಲಿ ಇಲ್ಲ ಎಂದು ಮಾಡಬಹುದು. ಯಾಕೆ ಮತ್ತು ಹೇಗೆ ಎಂಬ ಕುರಿತು ಮುಂದೆ ಹೇಳುತ್ತೇನೆ, ಕೇಳಿ. ಸನಾತನ ಧರ್ಮವು ಪ್ರಾಪಂಚಿಕ ವಿಶ್ವಧರ್ಮ ಆಗಿದ್ದರೂ, ಅದೆಷ್ಟೇ ಪುರಾತನ ಧರ್ಮ ಆಗಿದ್ರೂ, ಅದೆಷ್ಟೇ ಧಾರ್ಮಿಕ ಗ್ರಂಥಗಳನ್ನ ಹೊಂದಿದ್ದರೂ ಕೂಡ ಇಂದು ಈ ಸನಾತನ ಸಮುದಾಯ ಅಳಿವಿನಂಚಿಗೆ ಸಾಗ್ತಾ ಇದೆ. ಇದನ್ನ ನಾನು ವಿವರಿಸಿ ಹೇಳಬೇಕಾಗಿಲ್ಲ, ಇದನ್ನ ನೀವೇ ಕಣ್ಣಾರೆ ಕಾಣುತ್ತಿದ್ದೀರಿ ಅಲ್ವಾ? ಈಗ ನಾವು ಮರಳಿ ಸನಾತನ ಧರ್ಮದೆಡೆಗೆ ಬರೋಣ ಮತ್ತು ಸನಾತನ ಧರ್ಮದ ಸರಿಯಾದ ಅರ್ಥ ಮತ್ತು ವ್ಯಾಖ್ಯಾನವನ್ನ ತಿಳಿದುಕೊಳ್ಳೋಣ. ಸನಾತನ ಧರ್ಮದ ಮೂಲ ಹೇಗೆ, ಸನಾತನ ಧರ್ಮ ಎಂದರೆ ಏನು,
ಸನಾತನಿ ಎಂದರೆ ಯಾರು? ಸನಾತನ ಧರ್ಮ ಶಾಶ್ವತವಾದ ಧರ್ಮ ಹೇಗೆ? ಸನಾತನ ಧರ್ಮ ಎಂದರೆ ಕೆಲವು ಎಡಪಂಕ್ತಿಯ ಜನರು ಹೇಳುವಂತೆ ಅತ್ಯಂತ ಕೆಟ್ಟ ಧರ್ಮವೇ? ಸನಾತನ ಧರ್ಮ ಎಂದರೆ ಈಗ ಹಿಂದುತ್ವವಾದಿಗಳು ಹೇಳುವಂತಹ ಧರ್ಮವೇ? ಸನಾತನ ಧರ್ಮ ಮತ್ತು ಹಿಂದೂ ಮತಕ್ಕೂ ಇರುವ ವ್ಯತ್ಯಾಸಗಳ ಬಗ್ಗೆ ನಾನು ನಿಮಗೆ ತಿಳಿಸುತ್ತೇನೆ. ಅದಕ್ಕಿಂತಲೂ ಮೊದಲು ನಾನು ನಿಮ್ಮಲ್ಲಿ ಈಗ ಒಂದು ಮನವಿಯನ್ನ ಮಾಡುತ್ತೇನೆ. ಅದೇನೆಂದರೆ, ನಾನು ಹೇಳುವ ಕೆಲವು ವಿಚಾರಗಳು ನಿಮಗೂ ಕೂಡ ಅನ್ವಯಿಸಬಹುದು. ನೀವು ಕೂಡ ನಾನು ಹೇಳುವ ಜನರಲ್ಲಿ ಇದ್ದು ಬಿಡಬಹುದು, ಅಥವಾ ನೀವು ಎಷ್ಟೋ ಸಮಯಗಳಿಂದ ಸನಾತನ ಧರ್ಮದ ಅಭಿವೃದ್ಧಿಗಾಗಿ ಕೆಲಸ ಮಾಡುತ್ತಲೂ ಇರಬಹುದು. ಆದರೆ ನಾನು ಹೇಳಿದ ಕಾರಣಕ್ಕೆ ನೀವುಗಳು ಸತ್ಯವನ್ನ ಒಪ್ಪಿಕೊಳ್ಳದೆ ಇರಬಾರದು. ಇಷ್ಟೇ ಆಗಿದೆ ನನ್ನ ಮನವಿ. ಯಾಕೆಂದರೆ ಎಷ್ಟೋ ಜನ ಸನಾತನ ಧರ್ಮೀಯರಿಗೆ ಸನಾತನ ಧರ್ಮದ ಹುಟ್ಟು ಯಾವುದು, ಸನಾತನ ಧರ್ಮ ಎಂದರೆ ಏನು, ಸನಾತನ ಧರ್ಮದ ಮೂಲ ಆಶಯ ಏನು ಎಂಬುದೇ ತಿಳಿದಿಲ್ಲ. ಅದರಲ್ಲಿ ನಮ್ಮ ಹಿಂದೂ ಕಾರ್ಯಕರ್ತರು ಮತ್ತು ನಾಯಕರು ಸನಾತನ ಧರ್ಮವನ್ನ ತೀಟೆಗಾಗಿ ಬಳಸಿಕೊಳ್ಳುವ ಕೆಲವೊಂದಿಷ್ಟು ರಾಜಕೀಯ ನರಿಗಳು ಕೂಡ ಸೇರಿಕೊಂಡಿದೆ. ಇದಕ್ಕೆ ಮುಖ್ಯ ಕಾರಣ ಧಾರ್ಮಿಕ ಶಿಕ್ಷಣದ ಕೊರತೆಯೇ ಆಗಿದೆ. ಅದೆಲ್ಲ ಬಿಡೋಣ, ನಾವು ಈಗ ಈ ವಿಷಯದ ಬಗ್ಗೆ ತಿಳಿಯಬೇಕಿದೆ ಅಲ್ಲವೇ? ಇದನ್ನ ತಿಳಿದುಕೊಳ್ಳೋಣ. ಸನಾತನ ಧರ್ಮ ಎಂದರೆ ಶಾಶ್ವತ ಧರ್ಮ. ಸನಾತನ ಧರ್ಮ ಎಂದರೆ ಜೀವನ ಪದ್ಧತಿ ಆಗಿದೆ. ಹಾಗಾದರೆ ಜೀವನ ಪದ್ಧತಿ ಎಂದರೆ ಏನು ಎಂದು ನಾವು ಮೊದಲು ತಿಳಿದುಕೊಳ್ಳಬೇಕು. ಮತ್ತೊಂದು, ಶಾಶ್ವತವಾದ ಧರ್ಮ ಯಾವುದು ಎಂದು ತಿಳಿದುಕೊಳ್ಳಬೇಕು. ಯಾವುದೇ ಒಂದು ಮತವಾದರೂ ಕೂಡ ಅದು ತನ್ನ ಧಾರ್ಮಿಕ ಗ್ರಂಥ ಏನು ಹೇಳುತ್ತದೆಯೋ ಅದನ್ನೇ ಅನುಸರಿಸಿ ನಡೆಯುತ್ತದೆ. ಆದ ಕಾರಣ ನಮಗೆ ನಮ್ಮ ಸನಾತನ ಗ್ರಂಥಗಳ ಪ್ರಕಾರ ಧರ್ಮ ಎಂದರೆ ಏನು ಎಂದು ತಿಳಿಸಿಕೊಡಲಾಗಿದೆ. ಧರ್ಮ ಅಂದ್ರೆ ಈಗ ನೀವು ತಿಳಿದುಕೊಂಡಿರುವಂತೆ ರಿಲಿಜಿಯನ್ ಅಂದ್ರೆ ಮತವೇ? ಖಂಡಿತವಾಗಿಯೂ ಅಲ್ಲ. ಇದನ್ನ ತಿಳಿದುಕೊಳ್ಳಬೇಕೆಂದರೆ ಮೊದಲು ಧರ್ಮದ ಮೂಲ ಅರ್ಥವನ್ನ ನಾವು ತಿಳಿದುಕೊಳ್ಳಬೇಕು. ಸನಾತನ ಧರ್ಮದ ಪ್ರಕಾರ ಧರ್ಮ ಎಂದರೆ, ತುಂಬಾ ಜನರು ಧರ್ಮ ಎಂದರೆ ಹಿಂದೂ ಧರ್ಮ ಎಂದು ಅಥವಾ ಬೇರೆ ಮತಗಳು ಆಗಿರುವ ಮುಸ್ಲಿಂ, ಕ್ರಿಶ್ಚಿಯನ್, ಬೌದ್ಧ ಅಥವಾ ಇನ್ಯಾವುದೋ ಅನ್ಯ ಮತಗಳನ್ನೇ ಧರ್ಮ ಎಂದು ತಿಳಿದಿದ್ದಾರೆ. ಮತ್ತು ತಮ್ಮ ಸಮುದಾಯಕ್ಕೆ ಅನ್ಯಾಯ ಮಾಡುವವರು ಅಂದ್ರೆ ನಾವು ಈಗ ಅಸ್ತಿತ್ವದಲ್ಲಿರುವ ಹಿಂದೂ, ಕ್ರಿಶ್ಚಿಯನ್, ಇಸ್ಲಾಂ ಅಥವಾ ಬೇರೆ ಮತ ಆಗಿದ್ದರೂ ಕೂಡ ಅದರ ವಿರುದ್ಧ ಮಾತನಾಡುವವರು ಅಧರ್ಮಿಗಳೆಂತಲೂ ನಾವು ಈ ಧರ್ಮೀಯರು ಎಂತಲೂ ಅಂದುಕೊಂಡಿದ್ದಾರೆ. ಹಾಗಾದರೆ ಧರ್ಮ ಎಂದರೆ ಏನು? ಧರ್ಮ ರಕ್ಷಕರು ಎಂದರೆ ಯಾರು ಎಂದು ನಮ್ಮ ಭಗವದ್ಗೀತೆಯಲ್ಲಿ ಪರಮಾತ್ಮನು ತಿಳಿಸಿದ ಜ್ಞಾನವನ್ನ ಆಧರಿಸಿ ನಾನು ಹೇಳುತ್ತೇನೆ, ಕೇಳಿ. ಧರ್ಮ ಎಂದರೆ ಮೊದಲಾಗಿ ಸಜ್ಜನ ಕೆಲಸವಾಗಿದೆ. ಧರ್ಮೀಯ ಎಂದರೆ ಸಜ್ಜನ, ಉತ್ತಮ ವ್ಯಕ್ತಿತ್ವ ಹೊಂದಿದ ಮನುಷ್ಯ ಆಗಿದ್ದಾನೆ. ಧರ್ಮವನ್ನ ವಿಶಾಲವಾಗಿ ನೋಡುವುದಾದರೆ ಧರ್ಮವೆಂದರೆ ಯಾರಿಗೂ ಅಂದರೆ ಮನುಷ್ಯ ಮಾತ್ರವಲ್ಲದೆ ಇಡೀ ಸೃಷ್ಟಿಯ ಯಾವ ಜೀವಿಗೂ ಸುಖ ಸುಮ್ಮನೆ ಅನ್ಯಾಯ ಮಾಡದೆ ಬದುಕುವುದಾಗಿದೆ. ಅಂದರೆ ಮನುಷ್ಯತ್ವವನ್ನ ಮೈಗೂಡಿಸಿಕೊಂಡು ಮಾನವೀಯತೆಯಿಂದ ಸೃಷ್ಟಿಯಲ್ಲಿ ನಾನು ಕೂಡ ಒಂದು ಜೀವಿ ಎಂದು ಬದುಕುವುದಾಗಿದೆ. ಈಗಲೇ ತಿಳಿದುಕೊಳ್ಳಿ, ಧರ್ಮದ ಮೂಲ ಸ್ವರೂಪ ಮಾನವತವಾದವೇ ಆಗಿದೆ. ಇನ್ನು ಎರಡನೆಯ ವಿಚಾರ, ಕರ್ತವ್ಯ ಪಾಲನೆ. ಕರ್ತವ್ಯ ಪಾಲನೆ ಎಂದರೆ ಈ ಸೃಷ್ಟಿಯಲ್ಲಿ ಪ್ರತಿಯೊಂದು ಜೀವಿ ಕೂಡ ತಮ್ಮ ತಮ್ಮ ಕರ್ತವ್ಯವನ್ನ ಮಾಡುತ್ತಿದೆ. ಉದಾಹರಣೆಗೆ ಒಂದು ಕಪ್ಪೆ ಮಿಡತೆಯನ್ನ ತಿನ್ನುತ್ತದೆ, ಹುಲಿ ದನವನ್ನ ತಿನ್ನುತ್ತದೆ, ಜಿಂಕೆ ಹುಲ್ಲನ್ನ ತಿನ್ನುತ್ತದೆ. ಹೀಗೆಯೇ ಸೃಷ್ಟಿಯಲ್ಲಿ ಒಂದು ಜೀವಿಯನ್ನ ಅವಲಂಬಿಸಿ ಇನ್ನೊಂದು ಜೀವಿ ಬದುಕುತ್ತಿದೆ. ಇದರಲ್ಲಿ ಕೆಲವೊಂದು ನಮಗೆ ಕಾಣಿಸುವಂತೆ ಅಧರ್ಮದಂತೆ ಕಾಣುತ್ತದೆ. ಇಲ್ಲಿ ನೋಡಿ, ಮಿಡತೆಯನ್ನ ತಿನ್ನುವ ಕಪ್ಪೆ, ಜಿಂಕೆಯನ್ನ ತಿನ್ನುವ ಹುಲಿ ಎರಡೂ ಕೂಡ ಪಾಪಿಗಳೇ ಅಲ್ಲವೇ ಎಂದು ನೀವು ಕೇಳಬಹುದು. ಆದರೆ ಕರ್ತವ್ಯ ಧರ್ಮ ಎಂದರೆ ಇದೆ. ಹುಲಿಯ ಸೃಷ್ಟಿಯೇ ಆಗಿದೆ. ಅದರ ಹೊಟ್ಟೆಪಾಡಿಗಾಗಿ ಅದು ದನವನ್ನ ತಿನ್ನಲೇಬೇಕು. ಯಾಕೆಂದರೆ ಅದಕ್ಕೆ ಈ ಸೃಷ್ಟಿಯಲ್ಲಿ ಬೇರೆ ಆಯ್ಕೆಗಳೇ ಇಲ್ಲ. ನಮಗೆ ಬೇರೆ ಆಯ್ಕೆ ಇದ್ದರೂ ಕೂಡ ನಾವು ಇನ್ನೊಂದು ಜೀವಿಯನ್ನ ನಮ್ಮ ಸ್ವಾರ್ಥಕ್ಕಾಗಿ ಅಥವಾ ಬೇರೆ ಕಾರಣಕ್ಕಾಗಿ ಹಿಂಸಿಸುವುದು ಅಧರ್ಮ ಎಂದು ಪರಿಗಣನೆಗೆ ಬರುತ್ತದೆ. ಅಂದರೆ ಹುಲಿಯು ತನ್ನ ಹಸಿವನ್ನ ತೀರಿಸಿಕೊಂಡ ಮೇಲೆಯೂ ಸುಖ ಸುಮ್ಮನೆ ಅನಗತ್ಯವಾಗಿ ಬೇರೆ ಜೀವಿಗಳನ್ನ ಕೊಂದ್ರೆ ಇದು ಅಧರ್ಮ ಎಂದು ಪರಿಗಣಿಸಲ್ಪಡುತ್ತದೆ. ಇದೇ ರೀತಿಯಾಗಿದೆ ನಮ್ಮ ಕರ್ತವ್ಯ ಧರ್ಮ. ಈ ಸೃಷ್ಟಿಯು ನಮಗೆ ವಹಿಸಿದ ಕಾರ್ಯವನ್ನ ಸಾಧ್ಯವಾದಷ್ಟು ಇತರ ಜೀವಿಗಳಿಗೆ ತೊಂದರೆ ಕೊಡದೆ ಮಾಡುವುದಾಗಿದೆ. ಇದು ಕೇವಲ ಉದಾಹರಣೆ ಅಷ್ಟೇ. ಪ್ರಕೃತಿ ನಮಗೆ ಕೊಟ್ಟ ಕರ್ತವ್ಯ ಮತ್ತು ನಮ್ಮ ಬದುಕನ್ನ ನಾವು ನಿಷ್ಠೆಯಿಂದ ಮಾಡಬೇಕು. ಆದರೆ ಅದನ್ನೇ ಲಾಭವಾಗಿ ತೆಗೆದುಕೊಂಡು ಅನಗತ್ಯ ಹಿಂಸೆಯನ್ನ ಮಾಡಬಾರದು. ಇದು ಮನುಷ್ಯರಿಗೆ ಕೂಡ ಸಂಬಂಧಿಸಿದೆ. ಯಾರು ಅನ್ಯಾಯವನ್ನ ಮಾಡುತ್ತಾರೋ ಅವರಿಗೆ ಶಿಕ್ಷೆ ಕೊಡುವುದರಲ್ಲಿ ಯಾವುದೇ ತಪ್ಪಿಲ್ಲ. ಆದರೆ ಅನಗತ್ಯ ಹಿಂಸೆ ಮಾಡಿದರೆ ಅದು ತಪ್ಪೇ ಆಗುತ್ತದೆ. ಕೆಲವೊಂದಿಷ್ಟು ಸಮುದಾಯದ ಕೆಲವು ಜನರು ಮಾಡುವ ತಪ್ಪಿಗೆ ಇಡೀ ಸಮುದಾಯವನ್ನ ಶಿಕ್ಷಿಸುವುದು ಕೂಡ ತಪ್ಪೇ ಆಗಿದೆ. ಇನ್ನು ಸದಾಚಾರ. ಸದಾಚಾರ ಎಂದರೆ ಉತ್ತಮ ವ್ಯಕ್ತಿತ್ವವನ್ನ ರೂಪಿಸಿಕೊಂಡು ಸಮಾಜಕ್ಕೆ ಒಳ್ಳೆಯದನ್ನ ಮಾಡುತ್ತಾ ಸದ್ಗುಣ ಮತ್ತು ನೈತಿಕ ಜೀವನವನ್ನ ನಡೆಸುವುದಾಗಿದೆ. ಈ ಸೃಷ್ಟಿಯು ಯಾರದ್ದೇ ಆಸ್ತಿ ಅಲ್ಲ. ಇಲ್ಲಿ ಜೀವಿಸುವ ಕೋಟ್ಯಾಂತರ ಜೀವರಾಶಿಗಳ ಕೊಡುಗೆಯಿಂದ ಈ ಸೃಷ್ಟಿಯು ಸಮತೋಲನವನ್ನ ಕಾಯ್ದುಕೊಂಡಿದೆ. ಉದಾಹರಣೆಗೆ ಒಂದು ಜೇನುನೊಣವನ್ನ ತೆಗೆದುಕೊಂಡರೂ ಕೂಡ ಅದು ಮಾಡುವ ಕೆಲಸದಿಂದ ಅದೆಷ್ಟೋ ಜೀವಿಗಳು ಬದುಕುವುದಕ್ಕೆ ಸಹಾಯವಾಗಿದೆ. ಹೀಗಿರುವಾಗ ಮನುಷ್ಯರಾದ ನಾವು
ಪ್ರಕೃತಿಯನ್ನ ಕೂಡ ಸರಿಯಾದ ರೀತಿಯಲ್ಲಿ ಪೋಷಿಸಿಕೊಂಡು ಬದುಕುವುದಾಗಿದೆ. ಇದೇ ಕಾರಣಕ್ಕೆ ಸನಾತನ ಧರ್ಮದ ಆಚರಣೆಗಳು ಎಲ್ಲವೂ ಪ್ರಕೃತಿಯ ಜೊತೆಗೇ ನಡೆಯುತ್ತದೆ. ಇನ್ನ ಕಾನೂನು ಮತ್ತು ನೈತಿಕ ಹೊಣೆ. ಈ ಸೃಷ್ಟಿಯು ತುಂಬಾ ನೈತಿಕ ನಿಯಮಾವಳಿಗಳನ್ನ ಹೊಂದಿದೆ. ಅಂದರೆ ಅತ್ಯಾಚಾರ ಮಾಡುವುದು ಅಪರಾಧ, ಅಶ್ಲೀಲತೆ ವ್ಯಭಿಚಾರ ಮಾಡುವುದು ಕೂಡ ಅಪರಾಧ, ಮೋಸ ವಂಚನೆ ದ್ರೋಹ ಇದು ಕೂಡ ಅಪರಾಧ. ಇಷ್ಟೇ ಅಲ್ಲದೆ ಸಂಬಂಧಗಳಿಗೆ ಕೂಡ ಮಹತ್ವವನ್ನ ಕೊಟ್ಟಿದೆ. ಇದೆಲ್ಲವೂ ಒಬ್ಬರ ಅಥವಾ ಇಬ್ಬರ ಮೇಲಿನ ರಕ್ಷಣೆಗಾಗಿ ಹೇಳಿರುವುದಲ್ಲ, ಇದೆಲ್ಲವೂ ಹೇಳಿರುವುದು ಇಡೀ ಸೃಷ್ಟಿಯ ಒಳಿತಿಗಾಗಿ. ಇದೆಲ್ಲವನ್ನ ಹೇಳಿರುವುದು ಇಡೀ ಸೃಷ್ಟಿಯ ಒಳಿತಿಗಾಗಿ ಮತ್ತು ಈ ಪೀಳಿಗೆ ಹಾಗೂ ಬರುವ ಮುಂದಿನ ಪೀಳಿಗೆಯ ದೃಷ್ಟಿಯಲ್ಲಿ. ಇಂತಹ ನೈತಿಕ ಜವಾಬ್ದಾರಿ ಪ್ರತಿಯೊಬ್ಬನೂ ಪಾಲಿಸಬೇಕು ಮತ್ತು ಇದನ್ನ ಪಾಲಿಸಿದವರ ವಿರುದ್ಧ ಕಾನೂನು ರೂಪಿಸುವುದು ಕೂಡ ಧರ್ಮವೇ ಆಗಿದೆ. ಇದರ ಮುಖ್ಯ ಉದ್ದೇಶ ಈ ಭೂಮಿಯಲ್ಲಿ ಕೆಟ್ಟ ಕೆಲಸಗಳು ನಾಶ ಮಾಡಿ ಒಳ್ಳೆಯ ಬದುಕು, ಸಚ್ಚಾರಿತ್ರ್ಯದ ಬದುಕು ಕಟ್ಟಿಕೊಡುವುದಾಗಿದೆ. ಒಂದು ವೇಳೆ ಇಂತಹ ಕ್ರಮಗಳನ್ನು ಕೈಗೊಳ್ಳದೇ ಇದ್ದರೆ ಮನುಷ್ಯನ ಕೃತ್ಯಗಳು ಅತಿರೇಕಕ್ಕೆ ತಲುಪಿ ಇಡೀ ಸೃಷ್ಟಿಯ ವಿನಾಶದ ಕಾಲದೆಡೆಗೆ ತಲುಪಿಬಿಡಬಹುದು. ಇದೇ ನೋಡಿ ಧರ್ಮದ ಮೂಲ ಸ್ವರೂಪ. ನೀವಂದುಕೊಂಡಂತೆ ಮತಗಳು ಯಾವತ್ತಿಗೂ ಧರ್ಮವಾಗುವುದಿಲ್ಲ. ಕೇವಲ ಯಾವುದೋ ಒಂದು ಮತಗಳಲ್ಲಿ ಹುಟ್ಟಿದ ಕಾರಣಕ್ಕೆ ಆತ ಧರ್ಮಿಯೂ ಆಗುವುದಿಲ್ಲ ಮತ್ತು ಯಾವುದೋ ಒಂದು ಮತವನ್ನ ಮಾತ್ರವೇ ರಕ್ಷಿಸುವಾತ ಧರ್ಮ ರಕ್ಷಕ ಎಂದಿಗೂ ಆಗುವುದಿಲ್ಲ. ಇದೇ ನೋಡಿ ಧರ್ಮ ಎಂದರೆ. ಇದೇ ಅಂಶಗಳು ಶಾಶ್ವತವಾಗಿ ಮನುಷ್ಯನಲ್ಲಿ ಇರಬೇಕಾದ ಗುಣಗಳು. ಸನಾತನ ಧರ್ಮವೆಂದರೆ ಈಗ ಹೇಳುತ್ತೇನೆ, ಸರಿಯಾಗಿ ಕೇಳಿ. ಯಾರು ಸಚ್ಚಾರಿತ್ರ್ಯವುಳ್ಳವನಾಗಿ ಸಂಸ್ಕೃತಿವಂತನಾಗಿ ಮೇಲಿನ ಗುಣಗಳನ್ನು ಮೈಗೂಡಿಸಿಕೊಂಡು ಸೃಷ್ಟಿಯ ಜೀವಿಗಳನ್ನು ಸಮಾನವಾಗಿ ನೋಡಿಕೊಂಡು ಮಾನವತಾವಾದಿಯಾಗಿ ಮನುಷ್ಯತ್ವಕ್ಕೆ ಮೊದಲು ಮಹತ್ವ ಕೊಡುವವನೇ ಆಗಿದ್ದಾನೆ. ಸನಾತನ ಧರ್ಮ ಅಂದ್ರೆ ಅದೆಷ್ಟು ಲಕ್ಷ ಕೋಟಿ ವರ್ಷಗಳ ಹಿಂದೆ ಭೂಮಿಯು ಸೃಷ್ಟಿಯಾಯಿತು. ತದನಂತರ ಈ ಭೂಮಿಯಲ್ಲಿ ಜೀವಿಗಳು ಸೃಷ್ಟಿಯಾದವು. ಈ ಸೃಷ್ಟಿಯಾದ ಜೀವಿಗಳಲ್ಲಿ ಮನುಷ್ಯನು ಅತಿ ಬುದ್ಧಿವಂತನಾಗಿದ್ದಾನೆ. ಈ ಮನುಷ್ಯನು ಕಾಲ ಕಳೆದಂತೆ ಅನಾಗರಿಕತೆಯಿಂದ ನಾಗರಿಕತೆಗೆ ಮರಳಿದಂತೆ ತನಗಿಂತ ಶ್ರೇಷ್ಠವಾದ ಅಗೋಚರ ಶಕ್ತಿಯ ಈ ಜಗತ್ತಿನಲ್ಲಿ ಬೇರೆ ಇದೆ ಎಂದು ಕಂಡುಕೊಂಡನು. ಅದಾದ ಬಳಿಕ ಪ್ರಕೃತಿಯ ಮಧ್ಯೆ ಅದನ್ನು ಆಚರಿಸುತ್ತಾ ಬಂದನು. ಅಷ್ಟೇ ಅಲ್ಲದೆ ಸರಿ ತಪ್ಪುಗಳ ತಿಳುವಳಿಕೆಯನ್ನು ತಿಳಿದುಕೊಂಡನು. ಕಾಲಕ್ರಮೇಣ ಮನುಷ್ಯನು ಇನ್ನಷ್ಟು ಬದಲಾವಣೆ ಆಗುತ್ತಾ ಬುದ್ಧಿ ಮತ್ತು ಸಾಮರ್ಥ್ಯದಿಂದ ಆ ಶಕ್ತಿಯ ಸ್ವರೂಪವನ್ನು ಕಂಡುಕೊಂಡನು. ಹೇಗೆ ಮಣ್ಣಿನಲ್ಲಿ ತೇವ ರೂಪದಲ್ಲಿರುವಂತಹ ಜಲವು ಸಣ್ಣ ಹನಿಗಳ ರೂಪದಲ್ಲಿ ಬಂದು ಸಣ್ಣ ತೊರೆಯಾಗಿ ನಂತರ ನದಿಯಾಗಿ ಕೊನೆಗೆ ಸಮುದ್ರವಾಯಿತೋ, ಹಾಗೆಯೇ ಸೃಷ್ಟಿಯಲ್ಲಿ ಸನಾತನ ಧರ್ಮವೂ ಕೂಡ ಹೀಗೆಯೇ ಮನುಷ್ಯನು ಅನಾಗರಿಕತೆಯಿಂದ ನಾಗರಿಕತೆಗೆ ಜಾರಿದಂತೆ ಆಚರಿಸಿಕೊಂಡು ಬಂದಿರುವುದಾಗಿದೆ. ಇದೇ ಕಾರಣಕ್ಕೆ ಇದಕ್ಕೆ ಯಾವುದೇ ಇತರ ಧರ್ಮಗಳಿಗೆ ಇರುವಂತೆ ಯಾವುದೇ ಮೂಲ ಪುರುಷ ಇಲ್ಲ. ಸನಾತನ ಧರ್ಮವೆಂದರೆ ಸಂಸ್ಕಾರಯುತವಾದ ಧರ್ಮ ಮತ್ತು ಮಾನವೀಯ ಗುಣಗಳನ್ನ ಹೊಂದಿರುವ ಸೃಷ್ಟಿಯೇ ನನ್ನ ಕುಟುಂಬ, ನಾನು ಅವರಲ್ಲಿ ಒಬ್ಬನು ಎಂದು ಬದುಕುವ ಪದ್ಧತಿಯಾಗಿದೆ. ಇದೇ ಕಾರಣಕ್ಕೆ ಸನಾತನ ಧರ್ಮದಲ್ಲಿ ವಸುದೈವ ಕುಟುಂಬಕಂ ಎಂಬ ಉಲ್ಲೇಖ ಇದೆ. ವಸು ಎಂದರೆ ಭೂಮಿ, ಭೂಮಿಯೇ ಒಂದು ಕುಟುಂಬ ಎಂಬ ಪರಿಗಣನೆಗೆ ಮಹತ್ವವನ್ನ ನೀಡಿದೆ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗವೇತೆ ಎಂದು ಪ್ರಾರ್ಥಿಸಲಾಗುತ್ತದೆ. ಸರ್ವ ಪಶು ಪಕ್ಷಿಗಳ ದುಃಖ ಕೂಡ ನಿವಾರಣೆ ಆಗಲಿ ಎಂದು ಹೇಳಿಕೊಳ್ಳುವ ಒಂದೇ ಧರ್ಮ ಸನಾತನ ಧರ್ಮ. ಈಗ ನಿಮಗೆ ಸನಾತನ ಧರ್ಮ ಅಂದ್ರೆ ಏನು ಅಂತ ತಿಳಿಯಿತು, ಧರ್ಮ ಎಂದರೆ ಏನು ಅಂತ ತಿಳಿಯಿತು ಎಂದು ತಿಳಿದುಕೊಂಡಿದ್ದೇನೆ. ಆದರೂ ಇನ್ನೊಮ್ಮೆ ಹೇಳುತ್ತೇನೆ ಕೇಳಿ. ಸನಾತನ ಧರ್ಮ ಎಂದರೆ ಪ್ರಾಕೃತಿಕ ವಿಶ್ವಧರ್ಮ, ಮಾನವೀಯತೆ ಮತ್ತು ಸಂಸ್ಕಾರವನ್ನ ಒಳಗೊಂಡಿರುವಂತಹ ಧರ್ಮ. ಇದನ್ನ ಅಳವಡಿಸಿಕೊಂಡ ಈ ಸೃಷ್ಟಿಯ ಯಾವುದೇ ವ್ಯಕ್ತಿ ಆಗಿದ್ದರೂ ಕೂಡ ಆತ ಸನಾತನ ಧರ್ಮೀಯನೆಂದೇ ಹೇಳಬಹುದು. ಪರಮಾತ್ಮ ಹೇಳಿರುವುದು ಕೂಡ ಇದನ್ನೇ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತಃ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಸೃಜಮಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚತುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಇಲ್ಲಿ ಪರಮಾತ್ಮ ಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾರೆ. ಯಾವಾಗ ಶಿಷ್ಟ ಜನರಿಗೆ ತೊಂದರೆ ಆಗುತ್ತದೆಯೋ, ಯಾವಾಗ ಧರ್ಮದಲ್ಲಿ ನಡೆಯುವವರಿಗೆ ಅನ್ಯಾಯ ಆಗುತ್ತದೆಯೋ, ನಾನು ಅಂತಹ ದುರ್ಬಲರ ರಕ್ಷಣೆಗಾಗಿ ಈ ಭೂಮಿಯಲ್ಲಿ ಯಾವುದಾದರೂ ಒಂದು ರೂಪದಲ್ಲಿ ಜನಿಸಿ ಅವರನ್ನ ರಕ್ಷಣೆ ಮಾಡುತ್ತೇನೆ ಮತ್ತು ದುರ್ಜನರ ಸಂಹಾರವನ್ನ ಮಾಡುತ್ತೇನೆ ಎಂದು. ಈಗ ನೀವು ಸರಿಯಾಗಿ ಯೋಚಿಸಬೇಕು. ಇಲ್ಲಿ ಯಾವುದಾದರೂ ನಿರ್ದಿಷ್ಟ ಸಮುದಾಯವನ್ನ ಗುರಿಯಾಗಿಸಿ ಹೇಳಲಾಗಿದೆ ಅಥವಾ ದಲಿತರು, ಮುಸ್ಲಿಮರು ಅಥವಾ ಬೇರೆ ಮತದ ಜನರು ಯಾರಾದರೂ ಇದ್ದಾರೆ? ಇಲ್ಲ ಅಲ್ವಾ? ಇಲ್ಲಿ ಇರುವುದು ಕೇವಲ ಒಳ್ಳೆಯ ಕೆಲಸ ಮಾಡಿದವರು ಮತ್ತು ಮಾಡುವವರು, ಇನ್ನೊಂದು ಕಡೆ ಕೆಟ್ಟ ಕೆಲಸ ಮಾಡುವವರು ಮತ್ತು ಮಾಡಿದವರು. ಇಲ್ಲಿಯವರೆಗೆ ನಿಮಗೆ ಧರ್ಮದ ಮೂಲ ಸ್ವರೂಪ ತಿಳಿಸುವ ಕೆಲಸವನ್ನ ನನ್ನಿಂದ ಸಾಧ್ಯವಾದಷ್ಟು ಮಾಡಿದ್ದೇನೆ. ಇನ್ನು ಮುಂದೆ ನಿಮಗೆ ಮಾತನಾಡಲು ಬಿಡ್ತಾ ಇದ್ದೇನೆ. ನಿಮ್ಮ ಅಭಿಪ್ರಾಯವನ್ನ ಪ್ರಾಮಾಣಿಕವಾಗಿ ಕಮೆಂಟ್ ಮಾಡಿ. ಧನ್ಯವಾದಗಳು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.